ಇಲ್ಲ ಜಬಾ ಅವರು ಅವಾಗವಾಗ ಇಲ್ಲಿ ಬರ್ತಿದ್ರಾ? ನೀವು ಅವ್ರ ಹತ್ರ ಮಾತಾಡಿದ್ರಾ? ಚರ್ಚ್ ಪ್ರೇಯರ್ ಮೀಟಿಂಗಲ್ಲೆಲ್ಲ ಬರ್ತಾ ಇರೋರು. ಒಂದು 4-5 ಸಲ ಮೀಟ್ ಮಾಡಿದ್ದೀನಿ ಅಷ್ಟೇ. ಓಕೆ. ಆ್ಯಂಡ್ ಮೀಟ್ ಮಾಡಬೇಕಾದ್ರೆ ಯಾವಾಗಾದರೂ ಈ ಕನ್ಫ್ಯೂಷನ್, ಯಾವುದಾದ್ರೂ ಪಾಪ ಕ್ಷಮೆ ಇದ್ರ ಬಗ್ಗೆ ಏನಾದರೂ ಕೇಳ್ತಿದ್ರಾ? ನೀವು ಗೌರ್ಮೆಂಟಿಗೆ ಕೆಲಸ ಮಾಡ್ತೀರಾ, ನಾನು ದೇವರಿಗೋಸ್ಕರ ಕೆಲಸ ಮಾಡ್ತೀನಿ. ನಿಮಗೆ ಹೇಗೆ ಲಾ ಆ್ಯಂಡ್ ಎಥಿಕ್ಸ್ ಇದೆಯೋ ಹಾಗೆ ನನಗೂ ಇದೆ, ಯಾವ್ದು ಹೇಳಬೇಕು ಯಾವ್ದು ಹೇಳಬಾರ್ದು ಅಂತ. ಫೇರ್ ಇನಫ್. ರೈಟರ್ ಜಬಾ ಅವರು ಸತ್ತೋಗಿದ್ದಾರೆ. ಅವ್ರ ಫ್ರೆಂಡ್ ವರದರಾಜರು ಕೂಡ ಸತ್ತೋಗ್ಬಿಟ್ಟಿದ್ದಾರೆ. ಮುಂದಕ್ಕೆ ಯಾರು ಸಾಯ್ತಾರೆ ಅಂತ ಗೊತ್ತಿಲ್ಲ. ಆದರೆ ಅದಕ್ಕೆ ಕಾರಣ ಯಾರು ಅಂತ ನಿಮಗೆ ಗೊತ್ತಿದ್ರು ಕೂಡ ನೀವು ಹೇಳಲ್ಲ, ಹೇಳೋದು ಬೇಡ. ಆದರೆ ಫಾದರ್, ನೀವು ಹೇಳಿರೋ ಒಂದು ಮಾತು ತುಂಬ ಕರೆಕ್ಟ್. ಎಥಿಕ್ಸ್. ನನಗೆ ಗೊತ್ತಿರೋ ಪ್ರಕಾರ ಕೆಲವು ಸಂದರ್ಭದಲ್ಲಿ ಕಾನೂನು ಜೊತೆಗೆ ನ್ಯಾಯ ಇರುತ್ತೆ, ಕೆಲವೊಂದು ಸಲ ನ್ಯಾಯದ ಜೊತೆಗೆ ಧರ್ಮ ಇರುತ್ತೆ. ಆದರೆ ಕೂಡಿ ಕಳೆದು ನೋಡಿದ್ರೆ ಕೊನೆಯದಾಗಿ ಧರ್ಮನೇ ಗೆಲ್ಲೋದು. ಓಕೆ. ಆ್ಯಂಡ್ ನನಗೇನಾದರೂ ಹೆಲ್ಪ್ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಹೇಳಿ ಕಳಿಸಿ, ನಾನು ಬರ್ತೀನಿ. ಥ್ಯಾಂಕ್ ಯು ಫಾದರ್. ಬರ್ತೀನಿ. ಒಂದು ನಿಮಿಷ. ಕೊನೆ ಸಲ ಜಪ್ಪ ಬಂದಾಗ ಒಂದು ಯೆಲ್ಲೋ ಕಲರ್ ಬುಕ್ಸ್ ಕೊಟ್ಟು ಇದನ್ನ ಗೀತಂಗೆ ಕೊಡಿ ಅಂತ ಹೇಳಿದ್ರು. ಗೀತಾ ಚರ್ಚಿಗೆ ಬರದೇ ಇರೋ ಕಾರಣದಿಂದ ಅವ್ರ ಅಪ್ಪ ಚಕ್ರವರ್ತಿ ಹತ್ರ ಆ ಬುಕ್ಕನ್ನು ಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್. ಪ್ರೇಸ್ ದ ಲಾರ್ಡ್. ಬಾ. ಗೀತಾ ಅವರಪ್ಪ ಚಕ್ರವರ್ತಿ ಸರ್. ಸರ್, ಈ ಹುಡುಗಿನ ನಾವು ಅಪಾರ್ಟ್ಮೆಂಟ್ ಅಲ್ಲಿ ನೋಡಿದ್ವಲ್ಲ? ಇದೆಲ್ಲ ಯಾರು ಮಾಡಿರ್ತಾರೆ ಅಂತ ಇಷ್ಟೊತ್ತಿಗೆ ಪೊಲೀಸರು ಕಂಡು ಹಿಡ್ತಿರ್ತಾರೆ. ಇನ್ಮೇಲೆ ನಾನು ಇಲ್ಲಿಗೆ ಬರ್ಬೋದಾ, ನಿಮ್ಮನ್ನು ನೋಡ್ಬೋದಾ ಅಂತ ನನಗೆ ಗೊತ್ತಿಲ್ಲ. ಎಲ್ಲರ ಹಾಗೆ ಸಾಧಾರಣವಾಗಿ ಬದುಕಬೇಕು ಅಂತ ಆಸೆ ಪಟ್ಟೆ. ನಾನು ಯಾಕೆ ಇಲ್ಲಿಗೆ ಬರಬೇಕು? ನಿಮ್ಮೆಲ್ಲರೂ ನೋಡಬೇಕು, ನಿಮ್ಮ ಜೊತೆನೇ ಇರಬೇಕು. ನಾನು ಯಾಕೆ ಇದೆಲ್ಲ ಮಾಡ್ತಿದ್ದೀನಿ? Keep trying. Very good. Foot on the floor. Kaveri, foot on the floor. Very good. Throw. Ah, super. ಥ್ಯಾಂಕ್ ಯು ಸೋ ಮಚ್ ಮೀರಾ. ಗುಡ್ ಗರ್ಲ್ ಕಾವೇರಿ. ನಾನು ಅವಳಿಗೋಸ್ಕರ ಒಂದು ಗಿಫ್ಟ್ ತಗೊಂಡಿದ್ದೀನಿ. ಹೇ, ನನ್ನ ಮುದ್ದುಗೆ. ಯಾಕೆ ಮೀರಾ ಇದೆಲ್ಲ? ನೀವ್ ಬೇರೆ, ಸುಮ್ಮನೆ ಇರಿ. ಇಲ್ಲೋಡು. ಯು ಲೈಕ್ ಇಟ್? ನಿನಗಿಷ್ಟ ಆಯ್ತಾ? ಸೂಪರ್. ಥ್ಯಾಂಕ್ ಯು ಸೋ ಮಚ್ ಮೀರಾ. ತುಂಬಾ ಇಂಪ್ರೂವ್ ಆಗಿದ್ದಾಳೆ. ಹುಟ್ಟಿದ 3 ವರ್ಷದಲ್ಲೇ ಇದನ್ನ ಗಮನಿಸ್ಲಿಲ್ವಲ್ಲ ಅಂತ ನಾನು ತುಂಬಾ ಬೇಜಾರು ಮಾಡ್ಕೊಂಡಿದ್ದೆ. ಮ್ಯಾಮ್, ನೀವು ಗೊತ್ತಿದ್ದು ತಪ್ಪು ಮಾಡಿಲ್ಲ ಅಲ್ವಾ? ಗೊತ್ತಿದ್ದಿದ್ರೆ ಆಕ್ಷನ್ ತಗೊಳ್ದೇ ಇರ್ತಾ ಇರ್ಲಿಲ್ಲ. ಇದಕ್ ಮುಂಚೆ ಹೋಗಿದ್ ಎಲ್ಲಾ ಸ್ಕೂಲಿಂದಾನು ಡಿಸ್ಕಂಟಿನ್ಯೂ ಆಗ್ಬಿಟ್ಲು. ಈ ಸ್ಕೂಲಿಗೆ ಮಾತ್ರ ನೆಟ್ಟಿಗೆ ಬರ್ತಿದ್ದಾಳೆ. ಟೆನ್ಷನ್ ಮಾಡ್ಕೋಬೇಡಿ. ಇಲ್ಲ, ಅವಳ OT, BT, ಮಿಷನ್, ಗೋಲ್ಸ್ ಎಲ್ಲಾನು ಇಂಪ್ರೂವ್ ಆಗಿದೆ. ಶಿ ಇಸ್ ಡೂಯಿಂಗ್ ರಿಯಲಿ ವೆಲ್. ಕೇಳಿಸ್ಕೊಳ್ಳೋಕೆ ತುಂಬಾ ಸಂತೋಷ ಆಗ್ತಿದೆ. ನಿನಗಿಷ್ಟ ಆಯ್ತಾ ಕಾವೇರಿ? ಹಾ, ನಾವಿನ್ನು ಹೊರಡ್ತೀವಿ. ಮ್ಯಾಮ್, ಒಂದೇ ಒಂದು ನಿಮಿಷ. ನಾನು ಅವ್ರ ಸ್ಟೂಡೆಂಟ್ ಅನ್ನೋದಕ್ಕೋಸ್ಕರ ನಿಮ್ಗೆ ಹೇಳ್ತಿಲ್ಲ.
ಅವರು ಡೈಲಿ ಬಂದು ಹೋಗ್ತಾ ಇದ್ದಾರೆ. ನೀವು ಅವ್ರನ್ನ ನೋಡಿ ಕೋಪ ಮಾಡ್ಕೋತಾನೆ ಇದ್ದೀರಾ. ಅವರು ತಪ್ಪು ಮಾಡಿಬಿಟ್ರು ಅದು ಕರೆಕ್ಟೇನೆ. ನೀವಾದರೂ ಸ್ವಲ್ಪ ಕ್ಷಮಿಸ್ಬೋದು ಅಲ್ವಾ? ಹೀಗ್ ಮಾತಾಡಕ್ ಹೇಗ್ ಮನ್ಸ್ ಬರುತ್ತೆ ಮೀರಾ? ಒಬ್ಬ ತಂದೆಯಾಗಿ ಏನ್ ಮಾಡಿದಾರ ಅವರು? ಲವ್ ಮಾಡ್ದೆ, ಅದಕ್ಕೆ ಇವ್ರ ಮದ್ವೆಗೂ ಬರ್ಲಿಲ್ಲ. ನನ್ನ ಹಸ್ಬೆಂಡ್ ವಿಲಿಯಮ್ಸ್ ಸತ್ತಾಗ್ಲೂ ಬರ್ಲಿಲ್ಲ ಇವ್ರು. ಅಂತ ತಪ್ಪು ನಾನು ಏನ್ ಮಾಡ್ದೆ? ಮ್ಯಾಮ್ ಪ್ಲೀಸ್ ಅರ್ಥ ಮಾಡಿ. ಇಲ್ಲ, ನನಗೂ ನನ್ ಮಗಳಿಗೂ ಅಪ್ಪ ಇಲ್ದೆ ಬದುಕ್ಬೇಕು ಅಂತ ಬರ್ದಿದೆ ಅನ್ಸತ್ತೆ. ಪರವಾಗಿಲ್ಲ, ನಾವ್ ಹಾಗೆ ಇರ್ತೀವಿ. ಇಲ್ಲಿ ಯಾರು ಕರುಣೆ ತೋರ್ಸ್ಕೊಂಡ್ ಬರೋ ಅಗತ್ಯ ಇಲ್ಲ. ಅವ್ರ ಸ್ಟೂಡೆಂಟ್ಸೇ ಅವ್ರಿಗೆ ಕೊನೆಯವರೆಗೂ ಜೊತೆಲಿರ್ತಾರೆ ಅಂತ ಹೇಳ್ಬಿಡಿ. ಬಾ ಹೋಗೋಣ. ಮ್ಯಾಮ್ ಮಾಸ್ಟರ್, ಇನ್ನೂ ಅವರು ಅದರಿಂದ ಹೊರಗೆ ಬಂದಿಲ್ಲ ಅನ್ಕೋತೀನಿ. ಅವ್ರಿಗೆ ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಸರಿ ಆಗುತ್ತೆ. ನನಗೆ ಗೊತ್ತು ಮೀರಾ, ಹಳೆ ಕೋಪ ತಾನೇ, ಅಷ್ಟು ಬೇಗ ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ. ಪರವಾಗಿಲ್ಲ. ಮಾಸ್ಟರ್ ಪ್ಲೀಸ್. ಆದ್ರೆ ಒಂದು ಹೇಳ್ತೀನಿ ಮೀರಾ, ಊರಲ್ಲಿ 4 ಜನ ಏನೋ ಹೇಳ್ತಾರಂತ ಹೇಳಿ ಅದನ್ನೇ ನೆನಪಿಸ್ಕೊಂಡು ನಮ್ಮ ಜೀವನನ ನಾವು ಹಾಳು ಮಾಡ್ಕೋಬಾರ್ದು. ಮೀರಾ, ನೀನು ಒಂದೊಳ್ಳೆ ಹುಡುಗನ ಸ್ನೇಹ ಮಾಡಿಕೊಂಡು ಮದುವೆ ಆಗು, ತಪ್ಪಿಲ್ಲ. ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲಮ್ಮ. ಏನಾದರೂ ತಿನ್ಲಾ? ತಿನ್ಲು. ತುಂಬ ತೊಂದರೆ ಕೊಟ್ಲಾ? ಆ ಥರ ಎಲ್ಲ ಏನೂ ಇಲ್ಲಮ್ಮ. ತುಂಬ ಥ್ಯಾಂಕ್ಸ್ ಮಾ. ಪರವಾಗಿಲ್ಲಮ್ಮ. ಸರಿ, ಆದಿ ವೆಯ್ಟ್ ಮಾಡ್ತಿರ್ತಾನೆ, ನಾನು ಬರ್ತೀನಿ. ಸರಿ ಮಾ. ಕಾವೇರಿ, ಟೈಮ್ ಆಯ್ತು, ಎದ್ದೇಳು. ಏನ್ ನೀನು ಇನ್ನೂ ಮಲಗಿದ್ಯಲ್ಲ? ಟೈಮ್ 7:45. ಸ್ಕೂಲ್ಗೆ ಹೋಗ್ತೀಯೋ ಇಲ್ವೋ ನೀನು? ಎದ್ದೇಳು ಕಾವೇರಿ. ಏನಿದಿಷ್ಟು ಬಿಸಿ ಇದೆಯಲ್ಲ? ಕಾವೇರಿ ಕುತ್ಕೋ. ನೈಟ್ ಎಲ್ಲ ಚೆನ್ನಾಗೇ ಇದೆಯಲ್ಲ, ಮತ್ ಯಾಕೆ ಇಷ್ಟೊಂದು ಬಿಸಿಯಾಗಿದೆಯಲ್ಲ ಮೈಯೇ? ಇಲ್ಲೋಡು ಇಲ್ಲೋಡು, ಅಮ್ಮ ನೋಡು, ಫ್ರಿಜ್ ಇಂದ ಏನಾದ್ರೂ ತಗೊಂತಿದ್ಯಾ? ಕಾವೇರಿ, ಅಯ್ಯೋ ಏನಾಯ್ತು? ಇಲ್ಲೋಡು ಇಲ್ಲೋಡು, ಅಮ್ಮ ನೋಡು, ಇಲ್ಲೋಡು. ಕಾವೇರಿ, ಲುಕ್ ಅಟ್ ಮೀ. ವಾಟ್ ಹ್ಯಾಪನ್? ಕಾವೇರಿ, ಕಾವೇರಿ.